ನಂದಿ ಬೆಟ್ಟ ಮತ್ತು ಘಾಟಿ ಸೆಂಟ್ರಲ್ ಇರೋದೇ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಒಂದು ಶಕ್ತಿಪೀಠ. ಡ್ರಿಂಕ್ಸ್ ಬಿಡ್ತಾರೆ, ಹೆಣ್ಣು ಮಕ್ಕಳಿಗೆ ಈ ಮುಟ್ಟಿನ ಪ್ರಾಬ್ಲಮ್ ಅನ್ನೋದು ಕ್ಲಿಯರ್ ಆಗುತ್ತೆ. 9 ವಾರ ಮುಡುಪು ಕಡ್ದೆ ಅಮ್ಮನವ್ರ ಆಶೀರ್ವಾದದಿಂದ ನಮ್ಮ ಮನೆಯವ್ರು ಬಂದಿದ್ದಾರೆ. ನಾವು ಇವಾಗ ಚೆನ್ನಾಗಿದ್ದೀವಿ ಸರ್. ನಾನು ಹೋಗ್ಲಿದ್ದ ದೇವಸ್ಥಾನನೇ ಅಲ್ಲ, ನನಗೆ ಇಲ್ಲಿಗೆ ಬಂದಮೇಲೆ ಏನೋ ಒಂದು ಸ್ವಲ್ಪ ನೆಮ್ಮದಿ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳು, ವಿಶೇಷ ಶಕ್ತಿ ಪವಾಡವುಳ್ಳ ಸ್ಥಳಗಳು ಇದ್ದಾವೆ. ಕೆಲವು ಜನರಿಗೆ ಪರಿಚಿತವಾಗಿದ್ರೆ ಇನ್ನೂ ಕೆಲವು ಎಲೆಮರೆಕಾಯಿಯಂತೆ ತೆರೆಯಲ್ಲಿದ್ದುಕೊಂಡೇ ಭಕ್ತರನ್ನ ಸೆಳೀತಾ ಇದ್ದಾವೆ. ಅಂತಹ ದೇವಾಲಯಗಳ ಪೈಕಿ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಶಕ್ತಿಪೀಠವು ಒಂದು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತುಬಗೆರೆ ಹೋಬಳಿಯ ಗಂಟಿಗಾನಹಳ್ಳಿ ಗ್ರಾಮದಲ್ಲಿದೆ. ಈ ಗ್ರಾಮದ ನಂದಿಬೆಟ್ಟ ಹಾಗೂ ಘಾಟಿ ಮಧ್ಯದಲ್ಲಿ ಕೂತು ರಾರಾಜಿಸ್ತಾ ಇದ್ದಾಳೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮ. ಈ ಶಕ್ತಿಪೀಠವು ಹಲವು ವಿಶೇಷತೆಗಳಿಂದ ಕೂಡಿದೆ. ನಿಧಾನವಾಗಿ ಜನರಿಗೆ ಪರಿಚಿತವಾಗುತ್ತಿರುವ ಈ ಸನ್ನಿಧಿಗೆ ಭಕ್ತಾದಿಗಳು ಹುಡುಕಿಕೊಂಡು ಬರ್ತಿದ್ದಾರೆ. ತನ್ನದೇ ಆದ ವಿಶಿಷ್ಟವಾದ ಶಕ್ತಿ ಹಾಗೂ ಪವಾಡ ಹೊಂದಿರುವ ಜ್ಞಾನದೇವಿ ಅಮ್ಮನವರ ಸನ್ನಿಧಿಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪ್ರಚಾರ ಮಾಡಲಾಗಿದೆ. ಅದನ್ನು ನೋಡಿಕೊಂಡೇ ಬರುವ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ. ನಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಯನ್ನ ಕೇಳಿಕೊಂಡು ಅದರ ಮೇಲೆ ಕುಳಿತರೆ ಕಲ್ಲು ತಿರುಗುವ ಮೂಲಕ ನಮಗೆ ಪರಿಹಾರ ತಿಳಿಸುತ್ತೆ. ಇದೇ ಈ ದೇವಾಲಯದಲ್ಲಿರುವಂತಹ ವಿಶೇಷವಾದ ಕಲ್ಲಿನ ವಿಶೇಷ. ಇಲ್ಲಿಗೆ ಬಂದಮೇಲೆ ತುಂಬ ನೆಮ್ಮದಿ ಸಿಕ್ಕೈತೆ. ಆದರೆ ನಮ್ಮ ಅಕ್ಕವರು ಅಂದರೆ ನನ್ನ ಮಕ್ಕಳನ್ನ ಅಷ್ಟೊಂದು ನಾನು ಜಾಸ್ತಿ ಹೆಚ್ಚಲು ಮಾತಾಡ್ಸೋಕೆ ಹೋಗ್ತಾರಿಲ್ಲ. ಈಗ ನಮ್ಮ ಅಕ್ಕನ ಮಾತಾಡಿಸ್ಬೇಕು ಅಂತ ಅನಿಸ್ತದೆ, ನಮ್ಮ ಅಮ್ಮನ ಮಾತು ಕೇಳಬೇಕು ಅಂತ ಅನಿಸ್ತದೆ. ಆದರೆ ಮನೆಯಲ್ಲೇ ಇರಬೇಕು ಅನಿಸ್ತದೆ, ಎಲ್ಲೂ ಹೋಗೋಕ್ಕೆ ಬಿಡೋಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಒಂದು ನಿಮಿಷನೂ ನಾನು ಯಾವಾಗಲೂ ಇರ್ತಾನೆ ಇರಲಿಲ್ಲ. ಇಲ್ಲಿಗೆ ಅದೇ ಹುಡುಗ ಕರೆದಿದ್ದ, ಎಲ್ಲೋ ಹೋಗ್ಬೇಕಾಯ್ತು. ಅದಕ್ಕೊಂದು ಜಾಗದಲ್ಲಿ ಹೋಗಿದ್ರೆ ಅಲ್ಲಿಗೆ ಹೋಗಿದ್ದೆ ಇಲ್ಲ ಅಂತ ಕೇಳೋಕ್ಕೆ ಅಷ್ಟೇ ಕಲ್ವೆಲ್ಲ ಕೂತ್ಕೊಂಡಿದ್ದ. ಅದು ಹೋಗಿದ್ದೆ ನಿಜ. ಆದರೆ ಸ್ವಲ್ಪ ಐತೆ, ಅದು ಬಿಡಬೇಕು, ಅದು ಬಿಡ್ತಿಲ್ಲ ಅಂತ ನನ್ನ ಮನ್ಸಕ್ಕೆ ಹಂಗೆ ಅನಿಸ್ತು. ಅದಕ್ಕೆ ಬಿಟ್ಟು ಇಲ್ಲ, ಅದೇ ತಿರುಗಿದ್ರು. ಇಲ್ಲಿ ಬಂದಮೇಲೆ ನಂಗೆ ಏನು ಅಂದರೆ ನಮ್ಮ ಮನೇಲಿ ನೆಮ್ಮದಿಯಾಗಿದ್ದೀರಿ. ಈಗ ಅಮ್ಮ ನೆಮ್ಮದಿಯಲ್ಲಿ ಅವರೇ. ಜೊತೆಗೆ ಪ್ರತ್ಯೇಕವಾಗಿ ಮಹಿಳೆಯರ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸುವಂತಹ ದೇವರುಗಳು ಇರುವುದು ತೀರಾ ವಿರಳ. ಆದರೆ ಶ್ರೀ ಶಕ್ತಿ ಜ್ಞಾನದೇವಿಯ ದೇಗುಲದಲ್ಲಿ ಮಹಿಳೆಯರ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಇದರೊಂದಿಗೆ ಇಲ್ಲಿ ವೀರಭದ್ರ ಎಂಬ ಗೋವಿದ್ದು ಎಂಥದ್ದೇ ಸಮಸ್ಯೆ ಇದ್ದರೂ ಸಹ ಭಕ್ತರನ್ನ ಗುದ್ದಿಕೊಂಡು ದಾಟಿಕೊಂಡು ಹೋಗುವ ಮೂಲಕ ಸಮಸ್ಯೆಯನ್ನ ಬಗೆಹರಿಸುತ್ತೆ. ಅದನ್ನು ಕಣ್ಣಾರೆ ಕಂಡಿರುವ ಭಕ್ತಾದಿಗಳ ಅಭಿಪ್ರಾಯವೇ ಇದಾಗಿದೆ. ಅಲ್ಲದೆ ಈ ವೀರಭದ್ರ ಎಂಬ ದೈವ ಸ್ವರೂಪಿ ಗೋವಿನ ಪವಾಡವನ್ನ ನಾವು ಸಹ ಕಣ್ಣಾರೆ ಕಂಡು ಅದನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದೇವೆ. ಶಕ್ತಿಪೀಠದ ಬಗ್ಗೆ ಮಾತನಾಡಿದ ಧರ್ಮದರ್ಶಿ ನವೀನ್ ಸ್ವಾಮಿಗಳು, ಇದು ಬಹಳ ವಿಶೇಷವುಳ್ಳ ಜಾಗವಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ. ಇಲ್ಲಿರುವ ವೀರಭದ್ರ ಎಂಬ ಗೋವನ್ನ ಮೊದಲು ನೋಡಿಕೊಂಡೇ ಒಳಗೆ ಹೋಗಬೇಕು. ನಂತರ ಗೋವು ತಾಯಿಯ ಆಣತಿಯಂತೆ ಭಕ್ತರ ಆಸೆ ಈಡೇರುತ್ತೋ ಇಲ್ಲವೋ ಅನ್ನೋದನ್ನ ದಾಟಿಕೊಂಡು ಹೋಗುವ ಮೂಲಕ ತಿಳಿಸುತ್ತೆ. ಜೊತೆಗೆ ಈ ಸ್ಥಳಕ್ಕೆ ಬರೋದಕ್ಕೆ ಎಷ್ಟು ಮಾರ್ಗಗಳಿವೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಸರ್, ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು, ದೊಡ್ಡಬಳ್ಳಾಪುರ ತಾಲೂಕು, ಗಂಟಕನಹಳ್ಳಿ ಗ್ರಾಮ. ಇದು ಬಂದ್ಬಿಟ್ಟು ಬೆಂಗಳೂರಿಂದ ಬರ್ಬೇಕಾದ್ರೆ ದೊಡ್ಡಬಳ್ಳಾಪುರಕ್ಕೆ ಬರಬೇಕಾಗುತ್ತೆ. ಗೌರಿಬಿದನೂರು ಮತ್ತು ತುಮಕೂರು ಇದೆಲ್ಲ ಬರ್ಬೇಕಾದ್ರೆ ಮತ್ತು ದೊಡ್ಡಬಳ್ಳಾಪುರಕ್ಕೆ ಬರಬೇಕಾಗುತ್ತೆ. ದೊಡ್ಡಬಳ್ಳಾಪುರದಿಂದ ನೀವು ಆಟೋ ವ್ಯವಸ್ಥೆ ತೊಗೊಂಡು ಅಲ್ಲಿಂದ ಇಲ್ಲಿಗೆ ಬರಬೇಕಾಗುತ್ತೆ. 12 ಕಿಲೋಮೀಟರ್ ಇರುತ್ತೆ. ಅಕಸ್ಮಾತ್ ಏನೋ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ ಈ ಕಡೆಯಿಂದ ಬರಬೇಕಾದ್ರೆ ಸೀದಾ ಮೆಳಕೋಟೆ ಕ್ರಾಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ 3 ಕಿಲೋಮೀಟರ್ ಇರುತ್ತೆ. ಆರಾಮ್ಗೆ ಅಲ್ಲಿಂದ ಬರಬಹುದು. ಇದು ಬಂದ್ಬಿಟ್ಟು ಇನ್ನೊಂದು ಏನಂದರೆ ಗಂಟಕನಹಳ್ಳಿಯಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಮಾರಳ್ಳಿ ಮುಂದೆ, ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಅಷ್ಟೇ. 1/2 ಕಿಲೋಮೀಟರ್ ಮುಂದೆ ಬಂದರೆ ಮತ್ತೆ ಅದೇ ಲೊಕೇಶನ್ ತೊಗೊಳುತ್ತೆ, ಮತ್ತು ದೇವಸ್ಥಾನಕ್ಕೆ ಬರುತ್ತೆ. ಅಥವಾ ಮಾರಳ್ಳಿ ಮೇಲೆನಾದ್ರು ಬರ್ಬೋದು, ಅಥವಾ ಗಂಟಕನಹಳ್ಳಿ ತಗಸಾರು ಬರ್ಬೋದು. ಇದು ಬಂದು ವಿಶೇಷವಾಗಿ ಏನಂದರೆ ಒಂದು ನಂದಿ ಬೆಟ್ಟ ಮತ್ತು ಘಾಟಿ ಸೆಂಟ್ರಲ್ ಇರೋದೇ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಒಂದು ಶಕ್ತಿಪೀಠ. ನಂತರ ಮಾತನಾಡಿದ ಇವರ ಪತ್ನಿ ಪೂಜಾರಿ ಮಲ್ಲಿಕಾ ಅವರು, ಇಲ್ಲಿ ಮಹಿಳೆಯರ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಆದ್ದರಿಂದಲೇ ಇಲ್ಲಿ ಹೆಣ್ಣಿನ ಅಂಗದ ಆಕಾರದಲ್ಲಿ ಕಲ್ಲು ಇದೆ. ಈ ಕಲ್ಲಿನ ಮೇಲೆ ಕೂತು ಅರಿಶಿಣದ ನೀರಿನಿಂದ ಸ್ನಾನ ಮಾಡಿದರೆ ಸಮಸ್ಯೆ ನಿವಾರಣೆಯಾಗುತ್ತೆ ಅಂತ ಮಾತನಾಡಿದ್ದಾರೆ.
ಕಾಮಾಖ್ಯ ದೇವಿ ಅಂತಂದ್ಬಿಟ್ಟು ಅಮ್ಮನವರು ತೋರಿಸ್ಕೊಟ್ಟಂಥ ಜಾಗ. ಇದು ಲೇಡೀಸ್ಗೆ ತುಂಬ ಮುಖ್ಯವಾಗಿ ಇಲ್ಲಿ ಪೂಜೆ ಅನ್ನೋದನ್ನು ಮಾಡ್ತೀವಿ ಸರ್. ಏನಂದರೆ ಅವ್ರ ಮುಟ್ಟಿನ ಸಮಸ್ಯೆ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್. ಇದು ಬಂದು ಒಂದು ಹೆಣ್ಣಿನ ಒಂದು ಅಂಗದ ಆಕಾರದಲ್ಲೇ ಇದೆ ಈ ಒಂದು ಬಂಡೆಯಲ್ಲಿ. ಅದು ಯಾರು ಕೊರೆದಿರೋದಲ್ಲ, ಏನಿಲ್ಲ. ನಮ್ಮ ಒಂದು ಪೂರ್ವಿಕರ ಕಾಲದಿಂದಲೂ ಅದು ಈ ಒಂದು ಜಾಗ ಅನ್ನೋದಿದೆ. ಆದರೆ ನಮಗೆ ಗೊತ್ತಿಲ್ಲದೆ ಅಮ್ಮನವರು ತೋರಿಸ್ಕೊಟ್ಟಿದ್ದು ಸರ್ ಈ ಸ್ಥಳನ. ಇಲ್ಲಿ ಏನಂದರೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಇಲ್ಲಿ ಬಂದು ಅಲ್ಲಿ ಆ ತಾಯಿ ಹತ್ರ ಬಂದು ಒಂದು ಮಣ್ಣಿನ ಮಡಿಕೆಯಲ್ಲಿ ಅರಿಶಿಣದ ನೀರು ಹಾಕ್ಕೊಂಡು ಇಲ್ಲಿ ಬಂದು ಈ ತಾಯಿ ಸನ್ನಿಧಿಯಲ್ಲಿ ಒಂದು 3 ತಂಬಿಗೆ ನೀರು ಹಾಕಿಸ್ಕೊಳ್ಳೋದ್ರಿಂದ ಅವ್ರ ಹೊಟ್ಟೆ ನೋವು, ಗರ್ಭಕೋಶದ ಸಮಸ್ಯೆ, ಮುಟ್ಟಿನ ಸಮಸ್ಯೆ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಸರ್. ಆ ತಾಯಿನೇ ಇಲ್ಲಿ ಒಂದು ಸರ್ಪರೂಪವಾಗಿ ಸರ್ಪ ಸಂಚಾರಿಣಿಯಾಗಿ ಸಂಚಾರ ಮಾಡ್ತಿರ್ತಾರೆ ಸರ್. ಎಷ್ಟೋ ಜನ ಭಕ್ತರು ಕೂಡ ನೋಡಿದ್ದಾರೆ ಆ ತಾಯಿ ಒಂದು ಸರ್ಪರೂಪವಾಗಿ ಇಲ್ಲಿ ಸಂಚಾರ ಮಾಡೋದು. ಮತ್ತು ಬೇರೆ ಯಾವುದೇ ಒಂದು ಇದು ಮಾಡೋಕ್ಕೋದ್ರೂ ಇಲ್ಲಿ ಆಗೋದಿಲ್ಲ ಸರ್. ಈ ಕಾಮಾಖ್ಯ ದೇವಿ ಅನ್ನುವಂಥ ದೇವಿದು ತುಂಬ ಪವರ್ ಇದೆ. ಇನ್ನು ಅಲ್ಲಿಗೆ ಬಂದಿದ್ದ ಭಕ್ತರೊಬ್ಬರು ಮಾತನಾಡಿ, ನನ್ನ ಗಂಡ ಸರಿಯಾಗಿ ಮನೆಗೂ ಬಾರದೆ ಕೆಲಸಕ್ಕೂ ಹೋಗ್ತಾ ಇರಲಿಲ್ಲ. ಆದರೆ ಇಲ್ಲಿಗೆ 9 ವಾರ ಬಂದ ನಂತರ ಇದೀಗ ನನ್ನ ಗಂಡ ಸರಿ ಹೋಗಿದ್ದಾನೆ ಅಂತ ಭಾವುಕರಾಗಿದ್ದಾರೆ. ಮತ್ತೊಬ್ಬ ಭಕ್ತರು ಮಾತನಾಡಿ, ನಾನು ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೇನೆ, ಆದರೆ ಇಲ್ಲಿ ಬಂದಾಗ ಏನೋ ಒಂಥರ ನೆಮ್ಮದಿ ಸಿಕ್ಕಿದೆ. ನಮಗೆ ತುಂಬ ಪ್ರಾಬ್ಲಮ್ ಇತ್ತು. ನಮ್ಮ ಮನೆಯವ್ರು ಕೇಳ್ದಿರ ಹೊರಟೋಗಿದ್ರು. ನಮಗೆ ಹೇಗೆ ಗೊತ್ತಾಯಿತು ಅಂದರೆ ಯೂಟ್ಯೂಬಿಂದ ನೋಡಿ ಬಂದು ನಾವಿಲ್ಲಿ ಬಂದ್ವಿ. 9 ವಾರ ಮುಡುಪು ಕಟ್ಟಬೇಕು ಅಂದರು. 9 ವಾರ ಮುಡುಪು ಕಟ್ಟಿದೆ. ಅಮ್ಮನವ್ರ ಆಶೀರ್ವಾದದಿಂದ ನಮ್ಮ ಮನೆಯವ್ರು ಬಂದಿದ್ದಾರೆ. ನಾವು ಇವಾಗ ಚೆನ್ನಾಗಿದ್ದೀವಿ ಸರ್. ಇವಾಗ ಬಂದಿದ್ದಾರೆ ದೇವಸ್ಥಾನಕ್ಕೆ? ಇಲ್ಲ ಸರ್, ಇವಾಗ ಬಂದಿಲ್ಲ. ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಫಸ್ಟ್ ಡ್ಯೂಟಿಗೆ ಹೋಗ್ತಾ ಇರಲಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತಲೇ ನಮಗೆ ಸುಳಿವು ಇರಲಿಲ್ಲ ಸರ್. ಅಂದರೆ ಸ್ವಿಚ್ ಆಫ್ ಮಾಡ್ಕೊಂಡು ಹಾಂ ಸರ್, ಇಲ್ಲಿಗೆ ಬಂದು ಒಂದು 5 ವಾರ ಮುಡುಪು ಕಟ್ಟೋ ಅಷ್ಟರೊಳಗಡೆ ನಮ್ಮನೆಯವ್ರು ಕಾಲ್ ಮಾಡೋದು, ಅವರೇ ಕಾಲ್ ಮಾಡೋದು, ಮಾತಾಡೋದು ಅದೆಲ್ಲ ಮಾಡಿದ್ರು. ನನಗೆ ಆಮೇಲೆ ನಂಬಿಕೆ ಬಂದು ಅಮ್ಮನವ್ರನ್ನ ನಂಬ್ಕೊಂಡು ಇವಾಗ ನಾನು ಬರ್ತಾಯಿದ್ದೀನಿ ಸರ್. ಹಾಂ, ಚೆನ್ನಾಗಿದ್ದೀವಿ ಸರ್. ಎಲ್ಲಿ ಪರಿಹಾರನೇ ಸಿಕ್ಕಿರಲಿಲ್ಲ. ಆ ತಾಯಿ ನಮ್ಮ ಅಮ್ಮನ ಇಲ್ಲಿ ಕೊಟ್ಟಾಳೆ ಪರಿಹಾರ. ನಮ್ಮ ಮನೇಲಿ ನೆಮ್ಮದಿ ಇದೆ. ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ, ಅವರು ಒಟ್ನಾಗ ಬಂದ ತಕ್ಷಣ ಮೇಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಂದು ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಪರಿಹಾರ ಮಾಡ್ಕೋಬೇಕು, ಪಾಲಿಸ್ಕೊಂಡು ಹೋಗ್ಬೇಕು. ಅವ್ರು ಏನು ಹೇಳ್ತಾರೋ, ಅವರು ಮಡಕೆ ನೀರು ಹೇಳ್ತಾರೆ, ಹೋಮ ಹೇಳ್ತಾರೆ, ಅದನ್ನು ನಾವು ಪಾಲಿಸ್ಬೇಕು. ಅವ್ರು ಹೇಳಿದ್ದನ್ನು ನಾವು ಪಾಲಿಸಿದ್ರೆ ಅದು ನೆರವೇರ್ತೈತೆ, ಖಂಡಿತವಾಗೂ ನೆರವೇರ್ತೈತೆ. ಅಯ್ಯೋ ಅವ್ರು ದುಡ್ಡು ತಿನ್ಬಿಡ್ತಾರೆ ಹಂಗೆಲ್ಲ ಏನೂ ಇಲ್ಲ. ಅವರು ಖರ್ಚು, ಅವ್ರಿಗೆ ಇಲ್ಲಿ ಊಟ ಅಂಥದ್ದು ವಸ್ತು ಎಲ್ಲ ಬೇಕಲ್ಲ, ಅದಕ್ಕೋಸ್ಕರ ಅವ್ರು ಮಾಡ್ತಾರೆ. ನಾವು ಎಷ್ಟೋ ಕಡೆ ನಾವು ಖರ್ಚು ಮಾಡ್ಕೊಂಬಂದ್ರೂ ನಮಗೆ ಪ್ರತಿಫಲ ಸಿಕ್ಕಿಲ್ಲ. ಇಲ್ಲಿ ಖರ್ಚು ಮಾಡಿದ್ರೂ ಪ್ರತಿಫಲ ಸಿಗುತ್ತೆ.